ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಹ ರೈಡರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ ಗೋಪ್ರೋದು ಮೇಯ್ನ್ ಅಸೆಸರೀಸು. ಗೋಪ್ರೋ ಇದ್ದವರು ಇಲ್ಲ ಆ್ಯಕ್ಷನ್ ಕ್ಯಾಮ್ರಾ ಯಾವುದೇ ಗೋಪ್ರೋ ಇಲ್ಲ ಅಂದರೆ ಮೇಯ್ನ್ ಬೇರೆ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾ ಇದ್ದವರು ಈ ಅಸೆಸರೀಸ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಎಲ್ಲ ಕಡೆಯೂ ಯೂಸ್ ಮಾಡ್ಕೊಬೋದು. ಇದು 40 ಪೀಸಸ್ ಬರುತ್ತೆ. 40 ಅಸೆಸರೀಸು. yantralay ಸ್ಕೂಲ್ ಆಫ್ ಗ್ಯಾಜೆಟ್ಸ್ ಹೌದಿದ್ದು 40 ಪೀಸ್ ಬರುತ್ತೆ. ಇದು ಬಂದು ನನಗೆ ಅರೌಂಡ್ 1277 ರುಪೀಸ್ ಆಯಿತು. 40 ಪೀಸಸ್ ಬರುತ್ತೆ. ಏನೇನಿದೆ ಬಾಕ್ಸಲ್ಲಿ, ಯಾವ ಥರ ಯೂಸ್ ಮಾಡ್ಕೊಬೋದು, ಯಾವ್ಯಾವ ಐಟಮು ಅಂತ ಒಂದೊಂದೇ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸಬ್ರಾಗಿದೆ ನನ್ನ ಚಾನಲ್ಗೆ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಫಸ್ಟ್ ನೋಡಿ, ಇದು ಕ್ಲಿಪ್ ಮೌಂಟ್ ಅಂತ. ಅಂದರೆ ಕ್ಯಾಮ್ರಾನ ಇಲ್ಲಿ ಮೌಂಟ್ ಮಾಡಿಬಿಟ್ಟು ಇದು ಕ್ಲಿಪ್ಪು ಎಲ್ಲಿ ಬೇಕಾದರೂ ಹಾಕ್ಕೊಬೋದು. ನೀವು ಬ್ಯಾಗ್ ಹಾಕ್ಕೊಂಡಿರ್ತೀರಲ್ಲ, ಬ್ಯಾಕ್ ಪ್ಯಾಕು, ಅದಕ್ಕೆ ಹಿಂಗೆ ಹಾಕ್ಕೊಬೋದು. ಮತ್ತು ಇಲ್ಲಾಂದರೆ ಎಲ್ಲಿ ಬೇಕಾದರೂ ಈ ಥರ ಕ್ಲಿಪ್ ಮಾಡಿದ್ರೆ ಸ್ಟಿಫಾಗಿದೆ, ತುಂಬ ಟೈಟಾಗಿದೆ. ಮತ್ತು ಇದನ್ನು 360 ಡಿಗ್ರಿ ರೊಟೇಷನ್ ಕೂಡ ಮಾಡ್ಕೊಬೋದು. ಇದು ನೋಡಿ, ಈ ಥರ ಫುಲ್ ತಿರುಗಿಸ್ಕೊಂಡು ರೊಟೇಷನ್ ಕೂಡ ಮಾಡ್ಕೊಬೋದು. ಇದೊಂದು ಯೂಸ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ಇದು ಫ್ಲೋಟಿಂಗ್ ಮೌಂಟ್ ಅಂತ. ಇದು ಏನು ಅಂದರೆ ನೀರಲ್ಲಿ ಯೂಸ್ ಆಗುತ್ತೆ. ಇದು ನೀರಲ್ಲಿ ನೀವೆಲ್ಲಾದರೂ ಸ್ವಿಮ್ಮಿಂಗು ಇಲ್ಲ ಯಾವುದೋ ವಾಟರ್ ಫಾಲ್ಸು ಆ ಥರ ಹೋದಾಗ ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡ್ರೆ ಇದು ನೀರಲ್ಲಿ ಮುಳುಗಲ್ಲ. ಇದು ತೇಲುತ್ತಿದ್ದು ಮೇಲೆ, ನೀರಲ್ಲೇ ಮೇಲೆ ತೇಲುತ್ತಿದ್ದು. ಇದು ಫ್ಲೋಟಿಂಗ್ ಮೌಂಟ್ ಅಂತ. ಬೇಕಾದ್ರೆ ಇಮೇಜ್ ಹಾಕ್ತೀನಿ ಒಂದು ಸಿಕ್ಕಿದ್ರೆ ನೋಡಿ. ಮತ್ತು ಅದ್ರ ಜೊತೆಗೆ ಇನ್ನೂ ಸೇಫ್ಟಿ, ಇದು ಕೈಗೂ ಹಾಕ್ಕೊಬೋದು. ಹಿಂಗೆ ಕೈಗೆ ಹಾಕ್ಕೊಂಡ್ರೆ ಇನ್ನೂ ಸೇಫಾಗಿರುತ್ತೆ. ಕ್ಯಾಮ್ರಾ ನಿಮಗೆಲ್ಲೂ ಇದಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದೆ ಇದು ನೋಡಿರ್ತೀರಲ್ಲ, ಮೊಬೈಲ್ ಹೋಲ್ಡ್ರಲ್ಲಿ ಕಾರ್ ಮೊಬೈಲ್ ಹೋಲ್ಡರಲ್ಲೆಲ್ಲ ಅದೇ ಥರ ಇದು ಕಾರಲ್ಲಿ ಯೂಸ್ ಮಾಡ್ಕೊಬೋದು. ಮತ್ತು ಎಲ್ಲ ಫ್ಲ್ಯಾಟ್ ಸರ್ಫೇಸ್ ಯೂಸ್ ಮಾಡ್ಕೊಬೋದು. ನೋಡಿ ಇಲ್ಲಿ ಈ ಥರ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇದೆ, ಟೇಬಲ್ ಇದು ಹಾಕ್ಬಿಟ್ಟು ಈ ಥರ ಮೌಂಟ್ ಮಾಡಿ ನೋಡಿ, ಫುಲ್ ಟೈಟಾಗಿದೆ, ಬಿಚ್ಕೊಳಲ್ಲ. ನಿಮ್ಗೆ ಯಾವುದೇ ರೀತಿ ಬೀಳೋ ಚಾನ್ಸಸ್ ಕೂಡ ಇರಲ್ಲ. ಕಾರ್ ಗ್ಲಾಸ್ ಕೂಡ ಹಿಂಗೆ ಮೌಂಟ್ ಮಾಡಿಕೊಂಡು ನೀವು ಕ್ಯಾಮ್ರಾ ಯೂಸ್ ಮಾಡಿದ್ರೆ ಒಳ್ಳೆ ವ್ಯೂ ಬರುತ್ತಿದ್ದು. ನೆಕ್ಸ್ಟ್ ಅದಾದಮೇಲೆ ಒಂದು ಬ್ಯಾಗ್ ಕೊಳ್ತಾರೆ ಇದು ಏನೋ ಅಸೆಸರೀಸ್ ಕ್ಯಾರಿ ಮಾಡೋಕ್ಕನ್ಸುತ್ತೆ, ಅದೊಂದು ಬ್ಯಾಗು. ಮತ್ತು ಅದಾದಮೇಲೆ ಇದು ಬ್ರಿಸ್ಟ್ ಮೌಂಟ್ ಅಂತ. ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ, ಕೈಗೆ ಹಾಕ್ಕೊಂಡು ಈ ಥರ ಬ್ರಿಸ್ಟ್ ಮೌಂಟು ಇಲ್ಲಿಗೆ ಹಾಕ್ಕೊಬೋದು, ಇಲ್ಲ ಇಲ್ಲಿಗೂ ಹಾಕ್ಕೊಬೋದು. ನೀವು ಎಲ್ಲಿಗೆ ಬೇಕಾದರೂ ಹಾಕ್ಕೊಬೋದು. ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿದ್ರೆ ಒಳ್ಳೆ ವ್ಯೂ ಬರುತ್ತೆ. ಅದಕ್ಕೊಂದು ಎಕ್ಸ್ಟ್ರಾ ಸ್ಟ್ಯಾಪ್ ಕೊಟ್ಟಿರ್ತಾರೆ. ಅದೇನಾದರೂ ಹಾಳಾಯಿತು ಅಂದರೆ ಇದನ್ನು ಹಾಕ್ಕೊಬೋದು, ಇನ್ನೊಂದು ಎಕ್ಸ್ಟ್ರಾ ಸ್ಟ್ಯಾಪ್ ಅದಕ್ಕೆ. ಕವರ್ ಇದು ಇದು ಬಂದು ಚೆಸ್ಟ್ ಮೌಂಟ್ ಒಳ್ಳೆ ವ್ಯೂ ಬರುತ್ತೆ. ಬೈಕಲ್ಲಿ ಹೋಗ್ಬೇಕಾದ್ರೂ ಹಾಕ್ಕೊಬೋದು, ಇಲ್ಲ ನೀವೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಳೋ ಬದಲು ಇದು ಹಿಂಗೆ ಹಾಕ್ಕೊಂಡು ಹೋಗ್ತಾಯಿದ್ರೆ ಒಳ್ಳೆ ವ್ಯೂ ಬರುತ್ತೆ. ಚೆಸ್ಟ್ ಹತ್ರ ಬರುತ್ತೆ. ಇದು ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಯೂಸ್ ಮಾಡೋದು ಇದು ಚೆಸ್ಟ್ ಮೌಂಟ್ನ ಅಂತ. ಇಲ್ಲಿ ಲೋಗೋ ಇದೆ, yantralay ಸ್ಕೂಲ್ ಆಫ್ ಗ್ಯಾಜೆಟ್ಸು. ಇದನ್ನು ನೆಕ್ಸ್ಟ್ ಅದು ಬಿಟ್ಟರೆ ಇದು ಒಂದು ಯಾವುದಾದ್ರೂ ರೌಂಡ್ ಶೇಪ್ ಇರುತ್ತಲ್ಲ, ಆ ಥರ ರೌಂಡ್ ಶೇಪ್ ಇದ್ದಾಗ ಅದಕ್ಕೆ ಇಲ್ಲಿ ಒಳಗಡೆ ಈ ಸ್ಕ್ರೂ ಲೂಸ್ ಮಾಡ್ಕೊಂಬಿಟ್ಟು ಹಾಕ್ಬಿಟ್ಟು ಮೌಂಟ್ ಮಾಡಿಬಿಟ್ಟು ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡ್ಕೊಬೋದು. ನೋಡಿ ಈ ಥರ ಬರುತ್ತೆ, ಮೌಂಟ್ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟು ಇದೇನು ಅಂತಲೇ ಗೊತ್ತಿಲ್ಲ, ಕೊಟ್ಟಿದ್ದಾರೆ. ಸ್ಪಂಜ್ ಟೈಪ್ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ, ಏನಕ್ಕೆ ಅಂತಲೇ ಗೊತ್ತಿಲ್ಲ. ಇದು ನೆಕ್ಸ್ಟ್ ಅದು ಬಿಟ್ಟರೆ 3M ಸ್ಟಿಕ್ಕರ್ಸ್ ಕೊಡ್ತಾರೆ. ತುಂಬ ಇದೆ, ಇದು ತೋರಿಸ್ತೀನಿ. ಕರ್ವ್ ಮೌಂಟ್ಗೆ ಮತ್ತು ಫ್ಲ್ಯಾಟ್ ಮೌಂಟ್ ಎರಡಕ್ಕೂ ಯೂಸ್ ಆಗೋ ಥರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. 3M ಸ್ಟಿಕ್ಕರ್ಸು ಇದು ಇದೆ, ಮತ್ತು ಇಲ್ಲಿ ಇದು ಇನ್ನೂ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಎಷ್ಟೊಂದಿದೆ ನೋಡಿ ಸ್ಟಿಕ್ಕರ್ಸು, 3M ಸ್ಟಿಕ್ಕರ್ಸು. ಅದು ಬಿಟ್ಟರೆ ಇದು ಹೆಡ್ ಸ್ಟಾಪ್. ಇದು ಅಂದರೆ ತಲೆಗೆ ಹಾಕ್ಕೊಳೋದು. ನೀವು ಹಣೆಗೆ ಬರುತ್ತೆ ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿಕೊಂಡ್ರೆ ಇದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ.
ಇದು ತೋರಿಸಿ ಫೋಟೋ ಹಾಕಿರ್ತೀನಿ ನೋಡಿ, ಇದೇ ಥರ ಯೂಸ್ ಮಾಡೋದು. ಇದು ಹೆಡ್ ಸ್ಟ್ರ್ಯಾಪ್ ಹೆಂಗೆ ಯೂಸ್ ಮಾಡೋದು ಅಂದರೆ, ಕತ್ರಿ ನಂದಿಲ್ಲ ಅದರಲ್ಲಿ ಬಂದಿರೋದಲ್ಲ. ಇದು ಟ್ರೈಪಾಡ್ಗೆಲ್ಲ ಯೂಸ್ ಮಾಡ್ಕೊಳಕ್ಕೆ, ಟ್ರೈಪಾಡ್ಗೆ ಹಾಕ್ಕೊಂಡು ಕ್ಯಾಮ್ರಾ ಮೌಂಟ್ ಮಾಡ್ಕೊಳಕ್ಕೆ ಇದೊಂದು. ಅದು ಬಿಟ್ಟು ನೆಕ್ಸ್ಟು ಜೆ ಮೌಂಟ್ಸು, ಜೆ ಹುಕ್ ಅಂತಾರೆ, ಜೆ ಮೌಂಟ್ ಅಂತಲೂ ಅಂತಾರೆ. ಇದು ಮೋಟೋ ಲಾಗಿಂಗ್ ತುಂಬ ಯೂಸ್ ಆಗುತ್ತೆ. ಹೆಲ್ಮೆಟ್ಗೆ ಇದಿದ್ರೇ ಒಳ್ಳೆ ಅಡ್ಜಸ್ಟ್ಮೆಂಟು ವ್ಯೂ ಬರುತ್ತೆ. ಇದೊಂದು ಇದು ಈ ಥರ 2 ಕೊಟ್ಟಿದ್ದಾರೆ ಜೆ ಮೌಂಟು. ಅಲ್ಲಿ ಜೆ ಮೌಂಟ್ ನೋಡಿ 2 ಕೊಟ್ಟಿದೆ, 2 ಜೆ ಮೌಂಟ್ ಬರುತ್ತೆ. ಮತ್ತು ಇದು ಫ್ಲ್ಯಾಟ್ ಮೌಂಟು, ಕರ್ವ್ ಮೌಂಟು 2 ಕೊಟ್ಟಿದ್ದಾರೆ ನೋಡಿ. ಇದು ಫ್ಲ್ಯಾಟ್ ಮೌಂಟ್ ಇದು, ಮತ್ತು ಇದು ಕರ್ವ್ ಮೌಂಟು. ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಿಮಗೆ ಹೆಲ್ಮೆಟ್ ಮೌಂಟ್ ಮಾಡಬೇಕಾದ್ರೆ ಫ್ಲ್ಯಾಟ್ ಮೌಂಟ್ ಏನು ಎಲ್ಲಿ ಯೂಸ್ ಆಗುತ್ತೆ, ಹೆಂಗೆ ಯೂಸ್ ಆಗುತ್ತೆ, ಕರ್ವ್ ಮೌಂಟ್ ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಿ. ಇದು ಕರ್ವ್ ಮೌಂಟು, ಕರ್ವ್ ಶೇಪಲ್ಲಿ ಬರುತ್ತೆ ಮೌಂಟ್ ಮಾಡೋದಕ್ಕೆ. ಇದು ಹೆಲ್ಮೆಟ್ಗೆ ಯೂಸ್ ಆಗುತ್ತೆ ತುಂಬ ಕರ್ವ್ ಮೌಂಟ್ಸು. ಫ್ಲ್ಯಾಟ್ ಮೌಂಟ್ಗಳು ಫ್ಲ್ಯಾಟ್ ಸರ್ವಿಸ್ ಎರಡು ಫ್ಲ್ಯಾಟ್ ಮೌಂಟು, 2 ಕರ್ವ್ ಮೌಂಟ್ ಕೊಟ್ಟಿರ್ತಾರೆ. ಅದಾದಮೇಲೆ ಇದೊಂದು ಮೌಂಟು. ಇದು ಮೌಂಟ್ ಯಾವ ಥರ ಅಂದರೆ, ಇದು ಅಷ್ಟೇ ಎಲ್ಲಾದರೂ ರೌಂಡ್ ಶೇಪು ಇಲ್ಲ ಕಂಬಿ ಆ ಥರ ಇದ್ದಾಗ ಮಿರರ್ಗೂ ಯೂಸ್ ಮಾಡ್ಕೊಬೋದು. ಇದು ಮಿರರ್ಗೆ ಹಾಕ್ಕೊಂಡು ಈ ಸೂಪರ್ ಬೈಕ್ಸಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ, ಇದೇ ಥರ ಮೌಂಟ್ ಯೂಸ್ ಮಾಡೋದು, ಮಿರರ್ಗೆ ಯೂಸ್ ಮಾಡಿರ್ತಾರೆ. ಇದೊಂದು ಮೌಂಟು. ಮತ್ತು ಸ್ಕ್ರೂಗಳು ತುಂಬ ಕೊಟ್ಟಿದ್ದಾರೆ, 1 2 3 4 5 ಆ ಸ್ಕ್ರೂಗಳು ಕೊಟ್ಟಿದ್ದಾರೆ ಇದು ಟೈಟ್ ಮಾಡೋಕ್ಕೆ, ಮೌಂಟ್ಸ್ ಟೈಟ್ ಮಾಡೋಕ್ಕೆ. ಬಿಟ್ಟರೆ ನೆಕ್ಸ್ಟು ಒಂದು ಎಕ್ಸ್ಟೆಂಡರ್ ಕೊಟ್ಟಿದ್ದಾರೆ, ಮೌಂಟ್ ವಿತ್ ಎಕ್ಸ್ಟೆಂಡರ್, ಇದ್ರ ಜೊತೆನೇ ಎಕ್ಸ್ಟೆಂಡರ್ ಒಂದು. ಅದಾದಮೇಲೆ ಒಂದು ಮೌಂಟ್ ಕೊಟ್ಟಿದ್ದಾರೆ. ಇದು ಅದೇ ಜೆ ಮೌಂಟ್ ಥರನೇ ಸ್ವಲ್ಪ, ಅದಲ್ಲದೆ ಜಾಸ್ತಿ ಬೆಂಡ್ ಮಾಡ್ಬೋದು ಹಿಂಗೆ ಜೆ ಮೌಂಟಲ್ಲಾದರೆ. ಇದು ಸ್ವಲ್ಪ ಸ್ಟ್ರೈಟಾಗಿ ಕ್ಯಾಮ್ರಾ ಹಿಂಗಿದ್ರೆ ಮಾತ್ರ ಈ ಮೌಂಟ್ ಯೂಸ್ ಆಗುತ್ತೆ. ಆಮೇಲೆ ಮತ್ತೆ ಒಂದು ಶಾರ್ಟ್ ಎಕ್ಸ್ಟೆಂಡರ್ ಕೊಟ್ಟಿದ್ದಾರೆ. ಇದು ಸೇಫ್ಟಿಗೆ ಯಾವ ಥರ ಅಂದರೆ, ಕ್ಯಾಮ್ರಾ ಮೌಂಟ್ ಮಾಡಿರ್ತೀರ, ಇದು ತೋರಿಸ್ತೀನಿ ನಿಮಗೆ. ಇದು ಕ್ಯಾಮ್ರಾದಿದು ಇದೊಂದು ಮೌಂಟು, ಅದೇ ಸೇಫ್ಟಿ ಅದೇ ಥರ 2 ಕೊಟ್ಟಿದ್ದಾರೆ. ಇದು 2 ಸೇಫ್ಟಿ ಇದು ಕೊಟ್ಟಿದ್ದಾರೆ. ಯಾವ ಥರ ಅಂದರೆ, ಹೆಲ್ಮೆಟ್ಟು ಮೌಂಟ್ ಮಾಡಿರ್ತೀರಲ್ಲ ಕ್ಯಾಮ್ರಾ, ಅದು ಪಕ್ಕದಲ್ಲಿ ಈ ಥರ ಇದನ್ನೇ 3M ಸ್ಟಿಕ್ಕರ್ ಹಾಕಿ ಸ್ಟಿಕ್ ಮಾಡಿಬಿಟ್ಟು ಈ ಟ್ಯಾಗ್ ಕೊಟ್ಟಿದ್ದು ನೋಡಿ, ಈ ಟ್ಯಾಗ್ನ ಇದರೊಳಗಡೆ ಹಾಕ್ಬಿಟ್ಟು ಇದರಿಂದ ಕ್ಯಾಮ್ರಾಗೆ ಮೌಂಟ್ ಮಾಡೋಕ್ಕೆ. ಮಿಸ್ಸಾಗಿ ಏನಾದರೂ ಕ್ಯಾಮ್ರಾ ಮೌಂಟ್ ಬಿಚ್ಕೊಂಡು ಬಿದ್ದೋಯ್ತು ಅಂದರೆ ಇದರಿಂದ ಸೇಫಾಗಿರುತ್ತೆ. ಅದಕ್ಕೆ ಈ ಮೌಂಟ್ ಕೊಟ್ಟಿರೋದು. ಇದು 2 ಮೌಂಟು ಅಷ್ಟೇ. ಅದು ಬಿಟ್ಟರೆ ಬಾಕ್ಸಲ್ಲಿ ಇನ್ನೇನಿಲ್ಲ. ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಹೌದು, yantralay ಸ್ಕೂಲ್ ಆಫ್ ಗ್ಯಾಜೆಟ್ಸ್ ಅದು. ಅದು ಬಿಟ್ಟು ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಒಂದು ಸೆಲ್ಫಿ ಸ್ಟಿಕ್ ಅಂದರೆ ಮೊನೋಪಾಟ್ ಥರ, ಅದನ್ನು ನಾನು ಲೈಟಿಗೆ ಯೂಸ್ ಮಾಡಿದ್ದೀನಿ. ಅದು ಬಿಟ್ಬಿಟ್ಟು ಒಂದು ಶಾರ್ಟಿಗೆ ಕೊಟ್ಟಿದ್ದಾರೆ. 2 ತೋರಿಸ್ತೀನಿ ನೋಡಿ. ನಾನು ಲೈಟಿಗೆ ಯೂಸ್ ಮಾಡಿದ್ದೀನಿ ಇದು ಇಲ್ಲಿ ವೀಡಿಯೋ ಮಾಡೋದಕ್ಕೆ. ಒಂದು ಮೊನೋಪಾಡು, ಇದು ಇನ್ನೂ ಉದ್ದ ಬರುತ್ತೆ ಎಕ್ಸ್ಟೆಂಡರು. ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಬರುತ್ತೆ ನೋಡಿ ಇಷ್ಟು ಉದ್ದ ಇದೆ ಮೊನೋಪಾಡು. ಇಷ್ಟುದ್ದ ಮೊನೋಪಾಡ್ ಬರುತ್ತಿದ್ದು. ಅದ್ರ ಜೊತೆಗೆ ಇದು ಶಾರ್ಟಿನೂ ಅಷ್ಟೇ. ಇದನ್ನು ಬಿಚ್ಚಿಬಿಟ್ಟೆ ತೋರಿಸ್ತೀನಿ. ಇದು ಚಿಕ್ಕದು ಶಾರ್ಟಿ ನೋಡಿ, ಇಷ್ಟುದ್ದ ಇದೆ, ಒಂದು ಬೆಳ್ಳಷ್ಟು ಉದ್ದ ಇದೆ ಅಷ್ಟೇ. ಈ ಥರ ಕನೆಕ್ಟಿಗೆ ಯೂಸ್ ಆಗುತ್ತೆ. ಮತ್ತು ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಚಿಕ್ಕದಾಗೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲಾದರೂ ಈ ಥರ ಇಟ್ಟಾಗ ನೋಡಿ, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿದರೆ ಚಿಕ್ಕದಾಗೆ ಚೆನ್ನಾಗಿರುತ್ತೆ. ಯೂಸ್ ಇದೆ. ಗೋಪ್ರೋ ಅಸೆಸರೀಸ್ ಬಗ್ಗೆ ಅಷ್ಟೇ ವಿಡಿಯೋ. ಈ ಮೌಂಟ್ಸ್ ಇದೆ ತುಂಬ ಯೂಸ್ ಆಗುತ್ತೆ, ತೊಗೊಬೇಕು. ನೀವು ಸಪ್ರೇಟಾಗಿ ತೊಗೊಳಕ್ಕೆ ಹೋದರೆ ಇದು ತುಂಬ ಕಾಸ್ಟ್ ಆಗುತ್ತೆ. ಈ ಜೆ ಮೌಂಟ್ ಒಂದೇ ಇದೆಯಲ್ಲ, ಜೆ ಮೌಂಟು ಎಕ್ಸ್ಟೆಂಡರ್ ಬರುತ್ತೆ. ಅಂತಲೇ ನಾನು ಫಸ್ಟು ಕ್ಯಾಮ್ರಾ ತೊಗೊಂಡಿದ್ದು ಈ ಥರ ಒಂದು ಎಕ್ಸ್ಟೆಂಡರು, ಒಂದು ಜೆ ಮೌಂಟು, ಒಂದು ಸ್ಕ್ರೂ ಬರುತ್ತೆ ಅಷ್ಟೇ. ಅಷ್ಟಕ್ಕೆ ನಿಮಗೆ 450 ರೂಪೀಸ್ ಆಗುತ್ತೆ. ಇಲ್ಲ ಬರೀ ಜೆ ಮೌಂಟ್ ತೊಗೊಬೇಕು ಅಂದರೆ 150 ರೂಪೀಸ್ ಆಗುತ್ತೆ. ಈ ಥರ ಕಾಂಬೋ ಒಂದೇ ಇದಲ್ಲಿ ತೊಗೊಂಡ್ರೆ ನಿಮಗೆ ತುಂಬ ಸೇವ್ ಆಗುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಚೆಸ್ಟ್ ಮೌಂಟು ಮತ್ತು ಹೆಡ್ ಸ್ಟ್ಯಾಪ್ ಇದೆಯಲ್ಲ, ಅದಕ್ಕೆ ನಿಮಗೆ 600 ರೂಪೀಸ್ ಆಗುತ್ತೆ.
ನೋಡಿ ಇಷ್ಟೆಲ್ಲ ತೊಗೊಂಡು ನಿಮಗೆ ತೊಗೊಂಡ್ರೆ ಈ ಮೊನೋಪಾಡು ಇವೆಲ್ಲ ತೊಗೊಂಡ್ರೆ ಸಪ್ರೇಟಾಗಿ ಏನೇ ತೊಗೊಳಕ್ಕೋದು ತುಂಬ ಕಾಸ್ಟ್ ಆಗುತ್ತೆ. ಈ ಥರ ಕಾಂಬೋಲ್ ತೊಗೊಂಡ್ರೆ ಒಳ್ಳೆ ಸೇವ್ ಆಗುತ್ತೆ ಪ್ರೈಸು. ಚೆಸ್ಟಿ ಮತ್ತು ಎಚ್ ಟ್ಯಾಪು ಅಷ್ಟೇ ನಿಮಗೆ ಸಪ್ರೇಟಾಗಿ ತೊಗೊಳಕ್ಕೋದ್ರೆ ಅವೆರಡಕ್ಕೆ ₹600 ಆಗುತ್ತೆ. ಇದಾಗ ಕಾಂಬೋಲ್ ನೋಡಿ ತೊಗೊಂಡ್ರೆ 1000 ರುಪೀಸ್, ಇನ್ನು 1000 ಇದರಲ್ಲಿ 40 ಪೀಸಸ್ದು ಬರುತ್ತೆ, ಮತ್ತು ಇನ್ನು ಕಮ್ಮಿದು 14 ಪೀಸಸ್ದು ಏನೋ ಬರುತ್ತೆ. ನೋಡ್ಬಿಟ್ಟು ನಿಮಗೆ ಯಾವ್ದು ಯೂಸ್ ಆಗುತ್ತೋ ಆ ಥರ ಕಾಂಬೋಲ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.